ಎಲ್ಲರಿಗೂ ಶುಭ ದಿನ. ಆಡು ಮುಟ್ಟದ ಸೊಪ್ಪಿಲ್ಲ, ಸಮಸ್ಯೆಗಳಿಲ್ಲದ ಬದುಕಿಲ್ಲ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದೇ ಗಣಿತ. ಯಾರಲ್ಲಿ ಗಣಿತದ ತಾರ್ಕಿಕ ಮನೋಭಾವ ಇದೆಯೋ ಆತ ಯಾವುದೇ ಸಮಸ್ಯೆಯನ್ನು ಪರಿಹರಿಸಬಲ್ಲ, ಅದರಿಂದ ಆ ಸಮಸ್ಯೆಯಿಂದ ಹೊರಬರಬಲ್ಲ. ಕಲಿಕೆಯತ್ತ ಸಾಗುವ ಮುನ್ನ ಒಂದು ಕಿರು ಕತೆ. ಒಮ್ಮೆ ಒಂದು ತರಗತಿಯಲ್ಲಿ ಶಿಕ್ಷಕರು ಮಕ್ಕಳನ್ನು ತೊಡಗಿಸಿಕೊಳ್ಳಲು ಒಂದು ಚಟುವಟಿಕೆಯನ್ನು ನೀಡಿದರು. 1ರಿಂದ 100ರವರೆಗಿನ ಸಂಖ್ಯೆಗಳನ್ನು ಬರೆದು ಅವುಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಚಟುವಟಿಕೆಯದು. ಪ್ರಾಥಮಿಕ ಹಂತದ ಮಕ್ಕಳು ಅವರಿಗೆ 1ರಿಂದ 100ರವರೆಗೆ ಬರೆದು ಅದನ್ನು ಕೂಡಿಸಿ ಮೊತ್ತ ಕಂಡು ಹುಡುಕಲು ಸಾಕಷ್ಟು ಸಮಯ ತಗೊಳ್ತದೆ ಎಂಬುದು ಶಿಕ್ಷಕರ ಲೆಕ್ಕಾಚಾರ. ಆದರೆ ಶಿಕ್ಷಕರು ಸಮಸ್ಯೆಯನ್ನು ಹೇಳಿ 1 ನಿಮಿಷ ಆಗುವುದರೊಳಗೆ ಹಿಂದುಗಡೆ ಇದ್ದ ಒಬ್ಬ ಪುಟ್ಟ ಬಾಲಕ ಎದ್ದು ನಿಂತು ತಟ್ ಅಂತ ಹೇಳಿ ಸರಿಯಾದ ಉತ್ತರವನ್ನು ನೀಡಿದ. ಶಿಕ್ಷಕರಿಗೆ ಆಶ್ಚರ್ಯವೋ ಆಶ್ಚರ್ಯ. ಆತ ಹೇಳಿದ ಉತ್ತರ ಅಷ್ಟೊಂದು ಸ್ಪಷ್ಟವಾಗಿತ್ತು, ಸರಿಯಾಗಿತ್ತು. ಅಷ್ಟು ಬೇಗನೆ ಆತ ಹೇಗೆ ಉತ್ತರ ಹೇಳಲು ಸಾಧ್ಯವಾಯಿತು? ವಿದ್ಯಾರ್ಥಿಗಳೇ, ಆ ವಿದ್ಯಾರ್ಥಿ, ಆ ಪುಟ್ಟ ಬಾಲಕ ಬೇರಾರೂ ಅಲ್ಲ, ಗಣಿತಜ್ಞ, ಖ್ಯಾತ ಗಣಿತಜ್ಞ ಫ್ರೆಡ್ರಿಕ್ ಗಾಸ್. ಈಗ ಈ ವಿದ್ಯಾರ್ಥಿ ಅತಿ ಕಡಿಮೆ ಅವಧಿಯಲ್ಲಿ ಹೇಗೆ 1ರಿಂದ 100ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡು ಹುಡುಕಿದ ಎಂಬುದನ್ನು ತಿಳಿಯಲು ತಾವು ಉತ್ಸುಕರಾಗಿದ್ದೀರಲ್ಲವೇ? ಬನ್ನಿ ನೋಡೋಣ. ಆತ ಮೊದಲು 1ರಿಂದ 100ರವರೆಗಿನ ಸಂಖ್ಯೆಗಳನ್ನು ಬರೆದ. 1 ಕೂಡಿಸು 2 ಕೂಡಿಸು 3, ಈ ರೀತಿ 100ರವರೆಗೆ ಬರಿತಾ ಹೋದ. ಇವುಗಳ ಮೊತ್ತವನ್ನು ಎಸ್ ಅಂತ ಹೇಳಿ ತಕೊಂಡ. ಮತ್ತೆ ಪುನಃ ಇದೇ ಸಂಖ್ಯೆಯನ್ನು ವಿರುದ್ಧ ದಿಕ್ಕಿನಲ್ಲಿ ಬರಿತಾ ಬಂದ, ಉಲ್ಟಾ ಬರಿತಾ ಬಂದ. 100 ಕೂಡಿಸು 99 ಕೂಡಿಸು 98, ಈ ರೀತಿ 3 ಕೂಡಿಸು 2 ಕೂಡಿಸು 1, ಈ ರೀತಿ ಬರೆದು ಕೂಡಿಸಿದ. ಇದು ಕೂಡ ಮೊತ್ತ. ಕೂಡಿಸಿದಾಗ ಪ್ರತಿ ಬಾರಿ ಅವನಿಗೆ 101 ಮೊತ್ತ ಸಿಕ್ಕಿತು. 100 + 1 101. ಅದೇ ರೀತಿ ಇಲ್ಲಿ 99 ಕೂಡಿಸಿ 2 101, 98 ಕೂಡಿಸು 3 101. ಪ್ರತಿ ಬಾರಿ ಅವನಿಗೆ ಒಂದೇ ಮೊತ್ತ ಸಿಕ್ಕಿತು. ಆದರೆ ಅವನು 2 ಬಾರಿ ಮೊತ್ತ ಕಂಡು ಹುಡುಕಿದ್ದಾನೆ. ಇಲ್ಲಿ ಮೊತ್ತ ದುಪ್ಪಟ್ಟಾಗಿದೆ. 2s ಇಷ್ಟು. ನಮಗೆಲ್ಲ ಗೊತ್ತಿದೆ, ಪ್ರಾಥಮಿಕ ಹಂತದಲ್ಲಿ ನಾವು ಕಲಿತೇವೆ, ಪುನರಾವರ್ತಿತ ಸಂಕಲನವು ಗುಣಾಕಾರದ ಇನ್ನೊಂದು ರೂಪ, ಅದನ್ನು ಗುಣಾಕಾರ ಅಂತ ಕರೀತೇವೆ. ಇಲ್ಲಿ 101ಅನ್ನು 100 ಬಾರಿ ಆತ ಕೂಡಿಸಿದ್ದಾನೆ. ಅದನ್ನು ಗುಣಾಕಾರ ರೂಪದಲ್ಲಿ ಬರೆಯುವುದಿದ್ರೆ 100 ಬಾರಿ 101ಅನ್ನು ಕೂಡಿಸಿದ್ದಾನೆ, ಅಂದರೆ 100 ಗುಣಿಸು 101. ಇಲ್ಲಿ ನಮಗೆ ಸಿಗುವಂತಹ ಮೊತ್ತ ದುಪ್ಪಟ್ಟಾಗಿದೆ. ನಮಗೆ ಕೇವಲ 1ರಿಂದ 100ರವರೆಗಿನ ಮೊತ್ತ ಮಾತ್ರ ಬೇಕು. ಹಾಗಾಗಿ ಈ ಗುಣಲಬ್ಧದ ಅರ್ಧ ನಮಗೆ ಬೇಕಾದ ಮೊತ್ತವನ್ನು ಕೊಡ್ತದೆ. 100ಕ್ಕೆ ಅದರ ಮುಂದಿನ ಸಂಖ್ಯೆ 101ಅನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧವನ್ನು ಅರ್ಧಿಸಿದರೆ ನಮಗೆ ಬೇಕಿದ್ದ ಮೊತ್ತ ಸಿಗ್ತದೆ. ಇದರ ಉತ್ತರ 5050. ಅವನು ಯಾವ ರೀತಿ ಮೊತ್ತವನ್ನು ಕಂಡು ಹುಡುಕಿದ್ನೋ ಅದರ ಹಿಂದಿರುವ ತರ್ಕವನ್ನು ಗಮನಿಸಿದರೆ ನಾವು ಕೂಡ ಅತಿ ಬೇಗವಾಗಿ ಯಾವುದೇ ಸಂಖ್ಯೆಯ ಮೊತ್ತವನ್ನು ಕಂಡು ಹುಡುಕ್ಲಿಕ್ಕೆ ಆಗ್ತದೆ. 1ರಿಂದ n ವರೆಗಿನ ಸಂಖ್ಯೆಯ ಮೊತ್ತವನ್ನು ಶೀಘ್ರವಾಗಿ ಕಂಡು ಹುಡುಕ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಸಮಾಂತರ ಶ್ರೇಣಿಗಳ ಮೊತ್ತದ ಬಗ್ಗೆ ತಿಳ್ಕೊಳ್ಳಲಿದ್ದೇವೆ. ಮೊದಲಿಗೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. 1ರಿಂದ 10ರವರೆಗಿನ ಸಂಖ್ಯೆಗಳ ಮೊತ್ತವನ್ನು ಕಂಡುಹುಡುಕುವ. 1 + 2 + 3 + 10, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಫ್ರೆಡ್ರಿಕ್ ಗಾಸ್ ಬಳಸಿದಂತಹ ರೀತಿಯಲ್ಲೇ ಅವನು ಹೇಗೆ ಮೊತ್ತ ಕಂಡುಹುಡುಕಿದ ಅದೇ ರೀತಿಯಲ್ಲಿ ನಾವು ಮೊತ್ತ ಕಂಡುಹುಡುಕೋದಿದ್ರೆ ಈ ಮೊದಲ 10 ಸಂಖ್ಯೆಗಳ ಮೊತ್ತವನ್ನು
ಸಿಗ್ಮಾ ಎನ್ ಅಥವಾ ಸಿಗ್ಮಾ 10 ಅಂತ ಹೇಳಿ ಬರಿತೇವೆ. ಸಿಗ್ಮಾ ಅಂದರೆ ಮೊತ್ತ. ಅವನು ಹೇಗೆ ಕಂಡು ಹುಡುಕಿದ? ಆ ಸಂಖ್ಯೆ ಅದರ ಮುಂದಿನ ಸಂಖ್ಯೆಯಿಂದ ಗುಣಿಸಿದ, ಅದನ್ನು ಅರ್ಧಿಸಿದ. ಉತ್ತರ 55. ಇದೇ ರೀತಿ ಇನ್ನೊಂದು ಉದಾಹರಣೆ ತಗೊಳ್ಳುವ. ಮೊದಲ 50 ಸಂಖ್ಯೆಗಳ ಮೊತ್ತ, ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 50 ಗುಣಿಸು ಅದರ ಮುಂದಿನ ಸಂಖ್ಯೆ 51, 50ರ ಮುಂದಿನ ಸಂಖ್ಯೆ 51 ಭಾಗಿಸು 2. ಇದನ್ನು ಸಂಕ್ಷೇಪಿಸಿದಾಗ 2 ಮತ್ತು 50 ಭಾಗ ಆಗಿ 25 ಬರ್ತದೆ. 25 ಗುಣಿಸು 51, ಉತ್ತರ 1275. ಈ ರೀತಿಯಾಗಿ ನಾವು 1ರಿಂದ ಪ್ರಾರಂಭಿಸಿ ಯಾವುದೇ ಸ್ವಾಭಾವಿಕ ಸಂಖ್ಯೆಯ ಮೊತ್ತವನ್ನು ಕಂಡುಹುಡುಕಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದಿಷ್ಟು ನಾವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಗಳ ಬಗ್ಗೆ ತಿಳ್ಕೊಂಡೆವು. ಇದನ್ನು ರೇಖಾಗಣಿತೀಯ ರೀತಿಯಲ್ಲೂ ಕೂಡ ನಾವು ವಿಶ್ಲೇಷಣೆ ಮಾಡ್ಬೋದು, ಅರ್ಥ ಮಾಡ್ಕೊಳ್ಬೋದು. ಪರಿಕಲ್ಪನೆ ಸುಲಭ ಆಗಲಿಕ್ಕೆ ನಾನು ಸರಳವಾದ ಉದಾಹರಣೆ ತಗೊಂಡಿದ್ದೇನೆ. ನೋಡಿ, ಇಲ್ಲಿ ಈ ಕಂಬಸಾಲಲ್ಲಿ 4 ಚೌಕಗಳಿವೆ, ಎರಡನೇ ಕಂಬಸಾಲಲ್ಲಿ 3 ಚೌಕಗಳಿವೆ, ಆಮೇಲೆ 2 ಚೌಕಗಳಿವೆ, 1 ಚೌಕ. ಈ 4 ಸಾಲುಗಳ ಅಂದರೆ 4 ಕೂಡಿಸು 3 ಕೂಡಿಸಿ 2 ಕೂಡಿಸು 1 ಮಾಡಬೇಕು, ಅಥವಾ 1 ಕೂಡಿಸು 2 ಕೂಡಿಸು 3 ಕೂಡಿಸು 4 ಇವುಗಳ ಮೊತ್ತವನ್ನು ಕಂಡುಹುಡುಕಬೇಕು. ನಾನೇನು ಮಾಡ್ತೇನೆ ಅಂತ ಹೇಳಿದರೆ, ಇದೇ ರೀತಿಯ ಇನ್ನೊಂದು ಭಾಗವನ್ನು ಇದರ ಜೊತೆ ಜೋಡಿಸ್ತೇನೆ. ಈಗ ಈ ಜೋಡಿಸಿದಂಥ ಆಕೃತಿಯನ್ನು ಗಮನಿಸಿದರೆ ಇದೊಂದು ಆಯತ, ನಮಗೆ ಆಯತಾಕಾರ ಸಿಗ್ತದೆ. ಈ ಆಯತಾಕಾರದ ಅರ್ಧ ಭಾಗ ಮಾತ್ರ ನಮಗೆ ಬೇಕಾಗಿರೋದು. ನಮಗೆಲ್ಲ ತಿಳಿದಿದೆ ಆಯತದ ವಿಸ್ತೀರ್ಣಕ್ಕೆ ಸೂತ್ರ ಉದ್ದ ಗುಣಿಸು ಅಗಲ. ಇಲ್ಲಿ 5 ಚೌಕಗಳಿವೆ ಈ ಭಾಗದಲ್ಲಿ 4 ಚೌಕಗಳಿವೆ. ಆಯತದ ವಿಸ್ತೀರ್ಣ, ಈ ಆಯತದ ವಿಸ್ತೀರ್ಣ 5 ಗುಣಿಸು 4 ಅಂದರೆ 25. ಆದರೆ ನಮಗೆ ಬೇಕಾಗಿರೋದು ಬರೀ ಇಷ್ಟು ಭಾಗ, ಅಂದರೆ ಆಯತದ ಅರ್ಧ ಭಾಗ ಮಾತ್ರ ಬೇಕು. 20ರ ಅರ್ಧ 10. ಸರಿಯಾ ಅಂತ ಗಮನಿಸೋಣ. ಸಿಗ್ಮಾ 4, ಇಲ್ಲಿ 1 ಕೂಡಿಸು 2 ಕೂಡಿಸು 3 ಕೂಡಿಸು 4. ಈ ಉದಾಹರಣೆ ನಮಗೆ ಸಿಕ್ಕಿರುವಂತಹ ಆಯತದ ವಿಸ್ತೀರ್ಣ 4 ಗುಣಿಸು 5. ಆದರೆ ನಮಗೆ ಇಡೀ ಆಯತದ ವಿಸ್ತೀರ್ಣ ಬೇಕಾಗಿಲ್ಲ, ಅರ್ಧ ಭಾಗ ಮಾತ್ರ ಬೇಕಾಗಿರೋದು. ಅದರಿಂದ ಭಾಗಿಸು 2. ಈ ಪರಿಕಲ್ಪನೆ ಮತ್ತು ಇಲ್ಲಿ ನಾವು ತರ್ಕಬದ್ಧವಾಗಿ ಸಾಧಿಸಿರುವಂತಹ ಈ ಪರಿಕಲ್ಪನೆ ಎರಡೂ ಕೂಡ ತಾಳೆ ಹೊಂದುತ್ತದೆ. ನಮಗೆ ಅದೇ ರೀತಿಯಲ್ಲಿ ಉತ್ತರ ಸಿಗ್ತದೆ. ಉತ್ತರ 10. ಗೊಂದಲ ಇದ್ದರೆ ಪರೀಕ್ಷಿಸ್ಕೊಳ್ಬೋದು, ತಾಳೆ ನೋಡ್ಬೋದು. 4, 3, 2, 1 ನಾವು ಕೂಡಿಸಿದರೆ ನಮಗೆ 10 ಉತ್ತರ ಸಿಗ್ತದೆ. ಇದೇ ರೀತಿ ಇನ್ನೊಂದು ಉದಾಹರಣೆ. ಇಲ್ಲಿ 1 ಕೋಣೆ 2 ಕೋಣೆ 3, 4, 5, 6, 7 ಮತ್ತು 8 ಚೌಕಗಳಿವೆ. ಇದನ್ನೇ ಹೋಲುವಂತಹ ಇನ್ನೊಂದು ಪಟ್ಟಿಯನ್ನು ಅದರ ಜೊತೆ ಜೋಡಿಸಿದ್ದೇನೆ. ಸಿಗುವಂಥ ಆಕೃತಿ ಆಯತಾಕೃತಿ. 8 ಭಾಗ, ಇಲ್ಲಿ 9 ಭಾಗಗಳಿವೆ. ವಿಸ್ತೀರ್ಣ, ಇಡೀ ಆಯತದ ವಿಸ್ತೀರ್ಣ 72, 8, 9, 72. ಆದರೆ ನಮಗೆ ಬೇಕಾಗಿರೋದು ಅರ್ಧ ಭಾಗದ ವಿಸ್ತೀರ್ಣ ಮಾತ್ರ. 72ರ ಅರ್ಧ 36. ಸಿಗ್ಮಾ 8 ಸಮ 8 ಗುಣಿಸು 9, ಇದರ ಅರ್ಧ, ಹಾಗಾಗಿ 36. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಈ ರೀತಿಯಾಗಿ ಕಂಡುಹುಡುಕಬಹುದು. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಈಗ ಈ ಎರಡೂ ಪರಿಕಲ್ಪನೆಗಳು ಒಂದೇ ಪರಿಕಲ್ಪನೆ, ಅರ್ಥ ಮಾಡಿಕೊಂಡಂತಹ ರೀತಿ ಬೇರೆ ಬೇರೆ ಆಗಿದೆ. ಅದರ ಸಾಮಾನ್ಯ ರೂಪವನ್ನು ನಾವು ಪರಿಗಣಿಸಿದರೆ, ಮೊದಲ n ಸ್ವಾಭಾವಿಕ ಸಂಖ್ಯೆಗಳ
ಮೊತ್ತವನ್ನು ಕಂಡುಹುಡುಕಬೇಕಿದ್ರೆ ಆ ಸಂಖ್ಯೆ ಮತ್ತು ಅದರ ಮುಂದಿನ ಸಂಖ್ಯೆ ಅವುಗಳ ಗುಣಲಬ್ಧವನ್ನು 2ರಿಂದ ಭಾಗಿಸಬೇಕು. ಈ ಒಂದು ಸೂತ್ರ ಬಳಸಿ ನಾವು ಸುಲಭವಾಗಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹುಡುಕಬಹುದು. ಮುಂದಕ್ಕೆ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಹೇಗೆ ಕಂಡುಹುಡುಕುವುದು ಎಂಬುದನ್ನು ನೋಡೋಣ. ಇಲ್ಲಿ ಗಮನಿಸಿ, ಇಲ್ಲಿ ಒಂದೇ ಬಣ್ಣದ 2 ಚೌಕಗಳಿವೆ, ಅದರ ನಂತರ 4 ಚೌಕಗಳಿವೆ, ಆಮೇಲೆ 6, ಆಮೇಲೆ 8 ಚೌಕಗಳಿವೆ. ಅಂದರೆ ನಾವು ತಗೊಂಡಂತಹ ಶ್ರೇಣಿ 2 ಕೂಡಿಸು 4 ಕೂಡಿಸು 6 ಕೂಡಿಸು 8. ನನಗೆ ಇದರ ಮೊತ್ತ ಬೇಕು. ನಾನೊಂದು ಸರಳ ಉದಾಹರಣೆಯನ್ನೇ ತಗೊಂಡಿದ್ದೇನೆ. ಈಗ ಈ ಪ್ರತಿ ಪಟ್ಟಿಯನ್ನು 2, 4, 6 ಮತ್ತು 8 ಚೌಕಗಳ ಪಟ್ಟಿಯನ್ನು ಜೋಡಿಸಿದ್ರೆ ನನಗೆ ಸಿಗುವಂತಹ ಆಕೃತಿ ಪುನಃ ಆಯತಾಕೃತಿ. ಇಲ್ಲಿ 4 ಚೌಕಗಳಿವೆ, ಈ ಭಾಗದಲ್ಲಿ 5 ಚೌಕಗಳಿವೆ, ಅಂದರೆ ಆಯತಾಕಾರ ಸಿಕ್ಕಿತು. ಈ ಪಟ್ಟಿಗಳನ್ನು ಜೋಡಿಸ್ತಾ ಹೋದಾಗೆ ನನಗೆ ಇಡೀ ಆಯತ ಸಿಕ್ಕಿದೆ. ಹಾಗಾಗಿ ಇಡೀ ಆಯತದ ವಿಸ್ತೀರ್ಣವೇ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಗಿರ್ತದೆ. 4 ಗುಣಿಸು 5, 4 5 20 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಅಂದರೆ ಮೊದಲ 4 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಆಗ್ತದೆ. ಇಲ್ಲಿ ಒಟ್ಟು 4 ಸಮ ಸಂಖ್ಯೆಗಳಿವೆ, ಅದರಿಂದ ಸಿಗ್ಮಾ 4 ಸಮ ಆ ಸಂಖ್ಯೆ ಗುಣಿಸು ಅದರ ಮುಂದಿನ ಸಂಖ್ಯೆ. 4 5 20. ನಾವೀಗ ನೋಡ್ತಾ ಇರುವಂಥದ್ದು ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇದೇ ರೀತಿ ನಾವು ಬೇರೆ ಸಂಖ್ಯೆಯನ್ನು ತಗೊಂಡ್ರೆ ಮೊದಲ 20 ಸಂಖ್ಯೆಗಳ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ನೋಡುವುದಿದ್ರೆ ಸಿಗ್ಮಾ 20 ಸಮ ಆ ಸಂಖ್ಯೆ ಗುಣಿಸು ಅದರ ಮುಂದಿನ ಸಂಖ್ಯೆ 21 ಗುಣಿಸಿದರೆ 420 ಗುಣಲಬ್ಧವಾಗಿ ಸಿಗ್ತದೆ. ಇದು ಮೊದಲ 20 ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇದನ್ನು ನಾವು ಸಾಮಾನ್ಯೀಕರಿಸಿದರೆ ಸಿಗ್ಮಾ n ಸಮ n ಗುಣಿಸು n ಪ್ಲಸ್ 1. ಆದ್ದರಿಂದ ಯಾವುದೇ ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಬೇಕಿದ್ರೆ ನಾವು ಈ ಸೂತ್ರವನ್ನು ಬಳಸ್ಬೋದು. ಸಿಗ್ಮಾ n ಸಮ n ಇಂಟು n ಪ್ಲಸ್ 1. ಮೊದಲ n ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂಕ್ತ ಸೂತ್ರ ಸಿಗ್ಮಾ n ಸಮ n ಇಂಟು n ಪ್ಲಸ್ 1. ಸ್ವಾಭಾವಿಕ ಸಂಖ್ಯೆಗಳಾಯಿತು, ಸಮ ಸ್ವಾಭಾವಿಕ ಸಂಖ್ಯೆಗಳಾಯಿತು. ಹಾಗಾದರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಹೇಗೆ ಕಂಡುಹುಡುಕೋದು? ಅದಕ್ಕೂ ರೇಖಾಗಣಿತೀಯವಾಗಿ ಉತ್ತರ ಸಿದ್ಧವಿದೆ. ಇಲ್ಲಿ ಗಮನಿಸಿ, ಇಲ್ಲಿ ಒಂದು ಚೌಕ ಇದೆ, ಅದರ ಮುಂದಕ್ಕೆ ಹಸಿರು ಬಣ್ಣದಲ್ಲಿ 3 ಚೌಕಗಳಿವೆ, ಆಮೇಲೆ 5 ಚೌಕಗಳು, 7 ಚೌಕಗಳು, 9 ಚೌಕಗಳು. ಅಂದರೆ ನಾನು ತಗೊಂಡಂತಹ ಶ್ರೇಣಿ 1 ಕೂಡಿಸು 3 ಕೂಡಿಸು 5 ಕೂಡಿಸು 7 ಕೂಡಿಸು 9 ಈ ಶ್ರೇಣಿಯನ್ನು ತಗೊಂಡಿದ್ದೇನೆ. ಇಲ್ಲಿ ಒಟ್ಟು 5 ಬೆಸ ಸ್ವಾಭಾವಿಕ ಸಂಖ್ಯೆಗಳಿವೆ. ಈ 5 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹುಡುಕಬೇಕು. ಇಲ್ಲಿ ಈ ಭಾಗದಲ್ಲಿ 5 ಚೌಕಗಳಿವೆ, ಈ ಭಾಗದಲ್ಲಿ 5 ಚೌಕಗಳಿವೆ. ಅಂದರೆ ನನಗೆ ಸಿಕ್ಕಿದಂಥ ಆಕೃತಿ ಚೌಕ. ಚೌಕದ ವಿಸ್ತೀರ್ಣ ಹೇಗೆ ಕಂಡುಹುಡುಕೋದು? ಬದಿ ಗುಣಿಸು ಬದಿ. ಇಲ್ಲಿ ಒಟ್ಟಿಗೆ 1 3 5 7 9 ಇವುಗಳನ್ನು ಒಳಗೊಂಡಂತಹ ಒಂದು ಚೌಕ ಇದೆ. ಇದರ ವಿಸ್ತೀರ್ಣ 5 5 25. ಒಟ್ಟಿಗೆ 5 ಪದಗಳಿವೆ. 5 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ 5 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಚೌಕದ ವಿಸ್ತೀರ್ಣದ ಸೂತ್ರಕ್ಕೆ ಸಮ. 5 ಗುಣಿಸು 5 ಅಥವಾ 5ರ ವರ್ಗ. ಈಗ ಇದನ್ನು ಹೌದಾ ಅಲ್ವಾ, ಇದು ಸರಿಯಾ ತಪ್ಪಾ ಎಂಬುದನ್ನು ಇನ್ನೊಂದು ರೀತಿಯಲ್ಲಿ ಪರೀಕ್ಷಿಸೋಣ.
1 ಬೆಸ ಸಂಖ್ಯೆಗಳ ಸಂಕಲನವನ್ನು ಬರಿತಾ ಹೋಗುವ. ಒಂದು ಪದ, 2 ಪದಗಳ ಬೆಸ ಸಂಖ್ಯೆಗಳು, ಮೊದಲ 3 ಪದಗಳ ಬೆಸ ಸಂಖ್ಯೆಗಳು, ಮೊದಲ 4 ಪದಗಳ ಬೆಸ ಸಂಖ್ಯೆಗಳು. ಇಲ್ಲಿ ಒಂದೇ ಪದ ಇದೆ, 1ರ ವರ್ಗ ತರ 1 ಮೊತ್ತ 1. ಇಲ್ಲಿ 2 ಪದಗಳಿವೆ, ಹಾಗಾಗಿ 2ರ ವರ್ಗ ತಗೊಳ್ಳುವ. 2ರ ವರ್ಗ 4 ಸರಿ ತಾನೇ? 1 × 3 = 4. ಇಲ್ಲಿ 3 ಪದಗಳಿವೆ, 1 + 3 + 5 3 ಪದಗಳಿವೆ. ಅದರಿಂದ 3ರ ವರ್ಗ, 3ರ ವರ್ಗ ಎಷ್ಟು? 9 ಮೊತ್ತ ಸರಿ ತಾನೇ? 5 × 3 8, 8 × 1 9. ಅದೇ ರೀತಿ ಇಲ್ಲಿ 4 ಬೆಸ ಸ್ವಾಭಾವಿಕ ಸಂಖ್ಯೆಗಳಿವೆ. 4ರ ವರ್ಗ 16. ಈ ಉದಾಹರಣೆಗಳನ್ನು ಗಮನಿಸಿದರೆ ಯಾವ ರೀತಿ ನಾವು ಸಾಮಾನ್ಯೀಕರಿಸಬಹುದು? ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಸಮ σn = n². ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ σn = n². ಇಷ್ಟೊತ್ತು ನಾವು ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹಾಗೂ ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಗಳನ್ನು ಕಂಡುಹುಡುಕಿದೆವು. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೇಗೆ ಕಂಡುಹುಡುಕುವುದು? ಆ ಸಂಖ್ಯೆ ಗುಣಿಸು ಅದರ ಮುಂದಿನ ಸಂಖ್ಯೆ ಭಾಗಿಸು 2. ಮೊದಲ n ಸಮಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೇಗೆ ಕಂಡುಹುಡುಕುವುದು? n = n × n + 1. ಮೊದಲ n ಬೆಸ ಸ್ವಾಭಾವಿಕ ಸಂಖ್ಯೆ ಬೇಕಿದ್ರೆ n². ಈ ರೀತಿಯಾಗಿ ನಾವು ಸುಲಭದಲ್ಲಿ ಮೊತ್ತಗಳನ್ನು ಕಂಡುಹುಡುಕಬಹುದು. ಆದರೆ ಪ್ರತಿ ಬಾರಿ ಸಮಾಂತರ ಶ್ರೇಣಿ ಸ್ವಾಭಾವಿಕ ಸಂಖ್ಯೆಗಳ ನಿರಂತರ ಅನುಕ್ರಮ ಸಂಖ್ಯೆಗಳೇ ನಮಗೆ ಸಿಗಲಿಕ್ಕಿಲ್ಲ. ಬೇರೆ ಬೇರೆ ಸಂಖ್ಯೆಗಳು ಇರ್ಬೋದು. ಸಮಾಂತರ ಶ್ರೇಣಿಗಳಿಗೆ ಬೇರೆ ಬೇರೆ ಉದಾಹರಣೆಗಳಿವೆ. ಆ ಸಂದರ್ಭದಲ್ಲಿ ಹೇಗೆ ನಾವು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಸ್ವಾಭಾವಿಕ ಅಲ್ಲ ಸಮಾಂತರ ಶ್ರೇಣಿ ಮೊತ್ತವನ್ನು ಕಂಡುಹುಡುಕಲಿಕ್ಕೆ ಸಾಧ್ಯ ಎಂಬುದನ್ನು ಮುಂದಕ್ಕೆ ತಿಳ್ಕೊಳ್ಳೋಣ. ಫ್ರೆಡ್ರಿಕ್ ಗಾಸ್ ಅನುಸರಿಸಿದ ಅದೇ ತತ್ವವನ್ನು ನಾವು ನೆನಪಿಸೋಣ. 1 ರಿಂದ 100ರವರೆಗಿನ ಸಂಖ್ಯೆಗಳನ್ನು ಆತ ಬರಿತಾ ಹೋದದ್ದು. ಅದೇ ರೀತಿ ನಾವು ಸಾಮಾನ್ಯ ರೂಪದಲ್ಲಿ ಬರೆದರೆ ಮೊದಲನೇ ಪದದಿಂದ ಆರಂಭಿಸಿ nನೇ ಪದದವರೆಗಿನ ಸಂಖ್ಯೆಗಳನ್ನು ಬರಿತಾ ಹೋಗುವ ಸಾಮಾನ್ಯ ರೂಪದಲ್ಲಿ. ಮೊದಲು ನಾವು ಸಮಾಂತರ ಶ್ರೇಣಿಯ 1ನೇ ಪದದಿಂದ ಆರಂಭಿಸಿ nನೇ ಪದಗಳವರೆಗೆ ಬರಿತಾ ಹೋಗೋಣ. ಮೊತ್ತ ಮಾಡೋದು S = A1 ಕೂಡಿಸು A2 ಕೂಡಿಸು ಈ ರೀತಿ ಇಲ್ಲಿವರೆಗೆ an ವರೆಗೆ ಬರಿತಾ ಹೋಗೋಣ. an ಪದದ ಮೊದಲಿನ ಪದ an-1 ಇಲ್ಲಿವರೆಗೆ ಬರಿತಾ ಹೋಗೋಣ. ಈಗ ಮುಂದಿನ ಹಂತದಲ್ಲಿ ಕೊನೆಯಿಂದ ಆರಂಭಿಸಿ ಮೊದಲನೇ ಪದದವರೆಗೆ ಬರೆಯೋಣ. ಇದು n ಪದಗಳ ಮೊತ್ತ ಸಿಗ್ತದೆ. ಇಲ್ಲಿ ಕೂಡ Sn ಕೊನೆಯಿಂದ ಆರಂಭಿಸಿ ಬರೆಯೋದು an ಪ್ಲಸ್ an-1 ಪ್ಲಸ್ A2 ಪ್ಲಸ್ A1. ಇದನ್ನೇ ಬಿಡಿಸಿ ಬರೆಯೋಣ. ಪ್ರತಿ ಪದವನ್ನು ಬಿಡಿಸಿ ಬರೆಯೋಣ. A1 ಅಂದರೆ ಮೊದಲ ಪದ, A2 ಅಂದರೆ ಎರಡನೇ ಪದ, A+1D ಈ ರೀತಿ. an-1ನೇ ಪದ ಹೇಗೆ ಬರಿತೀರಿ? A+n-2D ಪ್ಲಸ್ nನೇ ಪದ A+n-1D. ಈಗ ಕೊನೆಯಿಂದ ಆರಂಭಿಸಿ ಬರೆಯೋಣ. ಕೊನೆಯ ಪದ A+n-1D. ಅದಕ್ಕಿಂತ ಮೊದಲಿನ ಪದ A+n-2D.
ಆಮೇಲೆ ಕೊನೆಯಿಂದ ಆರಂಭಿಸಿ ಮೊದಲನೇ ಪದದವರೆಗೆ ಬರ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಯಾವ್ದು ಬರಿಬೇಕು? ಎ ಪ್ಲಸ್ ಡಿ. ಇಲ್ಲಿ ಮೊದಲನೇ ಪದ ಬರ್ತದೆ. ಇವುಗಳನ್ನು ಕೂಡಿಸೋಣ. ಇದು ಕೂಡ n ಪದಗಳವರೆಗಿನ ಮೊತ್ತ. ಇವುಗಳನ್ನು ಕೂಡಿಸೋಣ. ಇಲ್ಲಿ ಮೊದಲನೇ ಪದ, ಇಲ್ಲಿ ಮೊದಲನೇ ಪದ. ಇವುಗಳನ್ನು ಹೀಗೆ ಕೂಡಿಸಿದರೆ ಎ ಮತ್ತು ಎ 2 ಬಾರಿ ಎ ಇದೆ, 2 ಎ ಆಗ್ತದೆ. ಆಮೇಲೆ n-1 ಡಿ. ಮೊದಲನೇ ಪದ ಕೂಡಿಸ್ತಾ ಇದ್ದೇವೆ. ಇಲ್ಲಿ ಕೂಡ ಎರಡನೇ ಪದ ಕೂಡಿಸಿದರೆ ಎ ಪ್ಲಸ್ ಎ 2 ಎ ಆಯಿತು. ಇಲ್ಲಿ 1 ಡಿ ಇದೆ, ಇಲ್ಲಿ n-2 ಡಿ ಇದೆ. n-2 ಮತ್ತು +1 ಎಷ್ಟಾಯಿತು? n-1 ಡಿ. ಇದೇ ರೀತಿ ಈ ಕಡೆ ಕೂಡಿಸಿದಾಗ ಎ ಮತ್ತು ಎ 2 ಬಾರಿ ಇದೆ, 2 ಎ, n-2 ಡಿ ಮತ್ತು +1 ಡಿ. n-2 +1 ಎಷ್ಟಾಯಿತು? n-1 ಡಿ. ಇವುಗಳನ್ನು ಕೂಡಿಸಿ ಎ ಪ್ಲಸ್ ಎ 2 ಎ ಪ್ಲಸ್ n-1 ಡಿ. ಇದೆಷ್ಟಾಯಿತು? ನಾವು 2 ಬಾರಿ ಕೂಡಿಸಿದ್ದೇವೆ, ಮೊತ್ತ ದುಪ್ಪಟ್ಟಾಗಿದೆ. ಹಾಗಾಗಿ ಇದನ್ನು ಎಷ್ಟು ಅಂತ ಬರೆಯುವ? 2SN. ಗಮನಿಸಿ, ಇಲ್ಲಿ ಪ್ರತಿ ಕಡೆ 2A ಪ್ಲಸ್ n-1 ಡಿ ಪುನರಾವರ್ತನೆಗೊಂಡಿದೆ. ಎಷ್ಟು ಬಾರಿ ಪುನರಾವರ್ತನೆಗೊಂಡಿದೆ? n ಬಾರಿ ಪುನರಾವರ್ತನೆಗೊಂಡಿದೆ. ನಮಗೆ ಗೊತ್ತಿದೆ ಪುನರಾವರ್ತಿತ ಸಂಕಲನವನ್ನು ಏನಂತ ಕರಿತೇವೆ? ಗುಣಾಕಾರ. ಹಾಗಾಗಿ n ಬಾರಿ 2A ಪ್ಲಸ್ n-1 ಡಿ ಪುನರಾವರ್ತನೆಗೊಂಡಿದೆ, ಕೂಡಿಸಲ್ಪಟ್ಟಿದೆ. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಗೆ ಬರೆಯುವುದು? n ಬಾರಿ ಯಾವುದು ಪುನರಾವರ್ತನೆಗೊಂಡಿದೆ? 2A ಪ್ಲಸ್ n-1 ಡಿ ಪುನರಾವರ್ತನೆಗೊಂಡಿದೆ. ಇದು 2SNಗೆ ಸಮ. ಹಾಗಾದರೆ SN ಎಷ್ಟಾಯಿತು? 2 ಆಚೆಕೊಂಡೋಗಿ ಬರೆಯುವ. SN ಸಮ n/2 ಇಂಟು 2A ಪ್ಲಸ್ n-1 ಡಿ. SN ಸಮ n/2 ಇಂಟು 2A ಪ್ಲಸ್ n-1 ಡಿ. ಇದು n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರ. ಸಮಾಂತರ ಶ್ರೇಣಿಯಲ್ಲಿ n ಪದಗಳ ಮೊತ್ತ ಕಂಡುಹಿಡಿಯುವಂತಹ ಸಾಮಾನ್ಯ ಸೂತ್ರ. ಈ ಸೂತ್ರವನ್ನು ಬಳಸಿ ನಾವು ಮುಂದಿನ ತರಗತಿಗಳಲ್ಲಿ ಸಮಾಂತರ ಶ್ರೇಣಿಯ ಯಾವುದೇ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತವನ್ನು ಕಂಡುಹಿಡಿಯಲು ಪ್ರಯತ್ನಿಸೋಣ. ಧನ್ಯವಾದಗಳು.